ಹೊರಗೆ ಎಲ್ಲವೂ ಸರಿಯಾಗಿದೆ ಎಂದು ಕಾಣಿಸಿಕೊಂಡರೂ ಒಳಗೆ ಮನಸ್ಸು ಒತ್ತಡದಿಂದ ತುಂಬಿಕೊಂಡಿದ್ದರೆ ಅದರ ಪರಿಣಾಮ ದಾಂಪತ್ಯ ಜೀವನದ ಮೇಲೂ ಕಾಣಿಸಿಕೊಳ್ಳುತ್ತದೆ. ಮಾತು ಕಡಿಮೆಯಾಗುವುದು, ಮನಸ್ಸಿನಲ್ಲಿ ಆಸಕ್ತಿ ಕಡಿಮೆಯಾಗುವುದು, ಸಣ್ಣ ವಿಷಯಕ್ಕೂ ಬೇಸರವಾಗುವುದು ಇವು ಕೆಲವೊಮ್ಮೆ ಒತ್ತಡದ ಮೌನ ಸಂಕೇತಗಳಾಗಿರಬಹುದು. ನಿರ್ಲಕ್ಷ್ಯ ಮಾಡಿದರೆ ಈ ಅಂತರ ನಿಧಾನವಾಗಿ ಸಂಬಂಧದ ನೆಮ್ಮದಿಯನ್ನೇ ಕದರಬಹುದು. ಇಂದಿನ ವೇಗದ ಜೀವನದಲ್ಲಿ ಕೆಲಸದ ಒತ್ತಡ, ಹಣಕಾಸಿನ ಚಿಂತೆ, ಕುಟುಂಬದ ಜವಾಬ್ದಾರಿಗಳು ಮತ್ತು ಮನಸ್ಸಿನ ಅಶಾಂತಿ ಇವೆಲ್ಲ ಸೇರಿ ಒಬ್ಬ ವ್ಯಕ್ತಿಯ ಒಳಗಿನ ಶಾಂತಿಯನ್ನು ಕಡಿಮೆ ಮಾಡುತ್ತವೆ. ಮನಸ್ಸು ನಿರಂತರ ಒತ್ತಡದಲ್ಲಿದ್ದಾಗ ದೇಹದಲ್ಲಿಯೂ ಬದಲಾವಣೆಗಳು ಆರಂಭವಾಗುತ್ತವೆ. ಸರಿಯಾದ ನಿದ್ರೆ ಸಿಗದೇ ಇರಬಹುದು, ದೇಹದಲ್ಲಿ ದಣಿವು ಹೆಚ್ಚಾಗಬಹುದು ಮತ್ತು ಮನಸ್ಸಿನಲ್ಲಿ ಉತ್ಸಾಹ ಕಡಿಮೆಯಾಗಬಹುದು. ಇದರ ಪರಿಣಾಮವಾಗಿ ಆತ್ಮೀಯತೆ ಕಡಿಮೆಯಾಗುವುದು, ಸಂಗಾತಿಯ ಜೊತೆ ಮಾತುಕತೆ ಕಡಿಮೆಯಾಗುವುದು ಹಾಗೂ ಮನಸ್ಸಿನ ಹತ್ತಿರತನದಲ್ಲಿ ಅಂತರ ಉಂಟಾಗುವುದು ಸಾಮಾನ್ಯ. ಕೆಲವರು ಇದನ್ನು ಅರ್ಥ ಮಾಡಿಕೊಳ್ಳದೆ ಪ್ರೀತಿ ಕಡಿಮೆಯಾಗಿದೆ ಎಂದು ಭಾವಿಸಬಹುದು. ಆದರೆ ಅನೇಕ ಬಾರಿ ಕಾರಣ ಪ್ರೀತಿಯ ಕೊರತೆಯಲ್ಲ, ಮನಸ್ಸಿನ ಮೇಲೆ ಹೆಚ್ಚಾದ ಒತ್ತಡವಾಗಿರುತ್ತದೆ. ಒಂದು ಸತ್ಯ ನೆನಪಿಡಿ, ಮನಸ್ಸಿಗೆ ನೆಮ್ಮದಿ ಇದ್ದಾಗ ಮಾತ್ರ ಸಂಬಂಧದಲ್ಲಿ ಸೌಹಾರ್ದತೆ ಹೆಚ್ಚುತ್ತದೆ. ಒತ್ತಡವನ್ನು ಮಾತಿನ ಮೂಲಕ ಹಂಚಿಕೊಳ್ಳುವುದು, ಸ್ವಲ್ಪ ಸಮಯ ನಿಮಗಾಗಿ ಮೀಸಲಿಡುವುದು, ದೇಹಕ್ಕೆ ವಿಶ್ರಾಂತಿ ಕೊಡುವುದು ಮತ್ತು ಸಂಗಾತಿಯ ಜೊತೆ ಮನಸ್ಸು ತೆರೆದು ಮಾತನಾಡುವುದು ಇವು ಸಂಬಂಧವನ್ನು ಮತ್ತೆ ಹತ್ತಿರ ತರಬಹುದು. ಯಾಕೆಂದರೆ ದಾಂಪತ್ಯ ಜೀವನ ಸುಂದರವಾಗಿರಲು ದೇಹದ ಆರೋಗ್ಯದ ಜೊತೆಗೆ ಮನಸ್ಸಿನ ಶಾಂತಿಯೂ ಅಷ್ಟೇ ಮುಖ್ಯ.